ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಸಿದ್ದಶ್ರೀ ಯತ್ನಾಳ್ ಪವರ್ ಕಾರ್ಖಾನೆಯ ತೂಕದಲ್ಲಿ ಮೋಸವಾಗಿದ್ದು ಸೂಕ್ತ ತನಿಖೆಗೆ ಆಗ್ರಹಿಸಿ ಇಂದು ಕಬ್ಬು ಬೆಳೆಗಾರರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಬೃಹತ್ ಪ್ರತಿಭಟನೆ ಮಾಡಿದರು. ಎಲ್ಲ ರೈತರಿಂದ 1 ಟನ್ ಕಬ್ಬನ್ನು ಲೂಟಿ ಮಾಡುತ್ತಿರುವ ತೂಕದಲ್ಲಿ 1 ಟನ್ ಕಬ್ಬನ್ನು ಹೊಡೆಯುತ್ತಿರುವ ಸಿದ್ದಶ್ರೀ ಕಾರ್ಖಾನೆಗೆ ಕಬ್ಬು ಲೂಟಿ ಮಾಡುತ್ತಿರುವ ಸಿದ್ದಶ್ರೀ ಕಾರ್ಖಾನೆ ಆಡಳಿತ ಮಂಡಳಿ ಮೇಲೆ ಪೊಲೀಸ್ ಕೇಸ್ ಹಾಕಲೇಬೇಕು. ರೈತರಿಂದ 1 ಟನ್ ಕಬ್ಬು ತೂಕ ಹೊಡೆಯುತ್ತಿರುವ ಸಿದ್ದಶ್ರೀ ಕಾರ್ಖಾನೆ ಮೇಲೆ ಪೊಲೀಸ್ ಕೇಸ್ ಹಾಕಲೇಬೇಕು. ಪಕ್ಷಪಾತವಾಗಿ ಕೂಡಲೇ ತನಿಖೆ ಮಾಡಲೇಬೇಕು. ಕಬ್ಬು ತೂಕ ಹೊಡೆದ ನಿಷ್ಪಕ್ಷಪಾತ ತನಿಖೆ ಮಾಡಲೇಬೇಕು. ತನಿಖೆ ಮಾಡಿ ಪೊಲೀಸ್ ಕೇಸ್ ದಾಖಲೆ ಮಾಡಲೇಬೇಕು. ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಸಿಹಿ ಬೆಳೆಗೆ ಕೈ ಉಡ್ತಕ್ಕಂಥ ಕಬ್ಬು ಬೆಳೆಗಾರರ ಬದುಕನ್ನ ಬರೆಯಲೇ ಕೊಟ್ಟಿದ್ದಾರೆ. ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳು ಎಂದು ಹುಟ್ಟುವ ಕಲಬುರಗಿಯಲ್ಲಿ ಅಂದಿನಿಂದ ಇವತ್ತಿನವರೆಗೂ ಕೂಡ ತೂಕ 1 ಟನ್ ಕಬ್ಬನ್ನು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ. ರೈತರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ರೀತಿಯಲ್ಲಿ ಹೆಜ್ಜಾಕ್ತಾರೆ. ಚಿಂಚುಮತ್ ಕೆಪಿಆರ್ ಚಿನ್ನಂಗೇರಿ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇವತ್ತು 1 ಟನ್ ಅನ್ನ ಕಬ್ಬು ಹೊಡಿತಾ ಇದ್ದಾರೆ. ಯಾವ ಚಿಂಚೋಳಿ ತಾಲೂಕಿನಲ್ಲಿರ್ತಕ್ಕಂಥ ಸಿದ್ದಶ್ರೀ ಯತ್ನಾಳ್ ಪವರ್ ಪ್ಲಾಂಟ್ ಏನಿದೆ, ಅವರು ಮೊನ್ನೆ 1 ಟನ್ ಕಬ್ಬನ್ನ ರೈತರ ಬಸವರಾಜ್ ಚಂದ್ರಶೇಖರ್ ಕೋರಿ ಅಂತಕ್ಕಂಥ ರೈತ, ಆ ರೈತ ಮುತ್ಗಾಂವ್ ಊರದ ರೈತ, ಆ ರೈತಂದು 1 ಟನ್ ಕಬ್ಬನ್ನ ಹೊಡೆದಿದ್ದಾರೆ. ಫ್ರೆಂಡ್ಸ್ ವೇಬ್ರಿಡ್ಜ್ ನಲ್ಲಿ 34 ಟನ್ ಅನ್ನ ಬಂದಿದೆ. ಅವರು ಸಿದ್ದಶ್ರೀ ಯತ್ನಾಳ್ ಫ್ಯಾಕ್ಟರಿಯಲ್ಲಿ 33 ಟನ್ ಕಬ್ಬನ್ನ ಬಂದಿದೆ. 1 ಟನ್ ಕಬ್ಬನ್ನು ಹೊಡೆದು ಅವ್ರ ಹೂಳಿಕನ್ನ, ಅವ್ರ ಬಂಡವಾಳವನ್ನ, ಬದ್ಮಾಸ್ಗಿರಿಯನ್ನ ಮುಚ್ಚಾಯ್ಕೊಳ್ಳ ಕೊಟ್ಟಿದ್ದಾರೆ. ಅದು ನಿಷ್ಪಕ್ಷಪಾತವಾಗಿ ಜಿಲ್ಲಾಡಳಿತ ತನಿಖೆ ನಡೆಸಬೇಕು. ಪವರ್ ಪ್ಲಾಂಟ್ ಆಡಳಿತ ಮಂಡಳಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು, ರೈತರಿಗೆ ನ್ಯಾಯ ಕೊಡಬೇಕು. ಸರ್ಕಾರದ APMC ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು. ರೈತರ ಕಬ್ಬನ್ನ ಕಟಾವಾಗಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ 1 ತಿಂಗಳಾಯ್ತು, ಇವತ್ತಿಗೂ ಕೂಡ ಯಾವ ರೈತರಿಗೆ 50 ಪೈಸೆ ಹಣ ಹಾಕಿಲ್ಲ. ತಕ್ಷಣವೇ 14 ದಿನದ ಒಳಗಾಗಿ ಆ ರೈತರಿಗೆ ಹಣ ಹಾಕ್ಬೇಕು. ಇವತ್ತು ಸಿದ್ದಶ್ರೀ ಫ್ಯಾಕ್ಟರಿ ಅವರು ಕೂಡ 2550 ರೂಪಾಯಿ ಮಾತ್ರ ಹಾಕಿ ಇನ್ನು ಬಾಕಿ ಇಟ್ಕೊಂಡಿದ್ರೆ, ಅವ್ರು ಇವತ್ತು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಬಡ್ಡಿ ಸೇರಿಸಿ ರೈತರಿಗೆ ಹಣ ಕೊಡಬೇಕು. ಟೋಳಿಯಲ್ಲಿ ರೊಕ್ಕ ವಸೂಲಿ ಮಾಡಕ್ ಕೊಟ್ಟಿದ್ದಾರೆ ಮತ್ತು ಮಷಿನ್ ಹಚ್ಚಿರಲಿ ಒಬ್ಬ ರೈತರಿಂದ 1 ಎಕರೆಗೆ 5,000 ರೂಪಾಯಿ ಹಣ ಸುಲಿಗೆ ಮಾಡಕ್ ಕೊಟ್ಟಿರ್ತಕ್ಕಂಥದ್ದೇ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಚಳಿಗಾಲ ಬೆಳಗಾವಿ ಅಧಿವೇಶನ ಚರ್ಚೆ ನಡೆಯಬೇಕಂತ ಒತ್ತಾಯಿಸಿ ಇಲ್ಲಿ ಹೋರಾಟವನ್ನು ನಡೆಯುತ್ತದೆ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.